ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ಒಂದು ಚಿಕ್ಕ ಸಂದೇಶವನ್ನು ನಿಮ್ಮ ಮುಂದೆ ಹಂಚಲಿಕ್ಕಿದ್ದೇನೆ. ಪ್ರತಿಯೊಬ್ಬರಿಗೂ ಯೇಸುವಿನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ. ಪ್ರೀತಿಯುಳ್ಳ ಯೇಸುವೆ ಕರ್ತನೆ, ಸ್ವಾಮಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಒಂದು ಚಿಕ್ಕ ಸಂದೇಶವನ್ನು ದೇವರ ಪ್ರತಿಯೊಬ್ಬರ ಹೃದಯಗಳಲ್ಲಿ ಅದು ಮುಟ್ಟುವಂತೆ ಕಾರ್ಯ ಮಾಡುವಂತೆ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನ ಹಾಗೂ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಡೆನು. ಹಾಗೆ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ಆಮೇನ್. ಥ್ಯಾಂಕ್ ಯು ಜೀಸಸ್. ಈ ಒಂದು ಸಮಯದಲ್ಲಿ ದೇವರು ನಮಗೆ ಆಧಾರನು, ಬೆಳಕು ಆಗಿರುವಂಥದ್ದನ್ನು ನಾವು ಪ್ರತಿ ದಿನವೂ ಕೂಡ ಯೇಸುವಿನ ನಾವು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ, ಬರೆದುಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸಬೇಕು ದೇವರು. ಯಾಕೆಂತಂದರೆ ದೇವರು ವಾಗ್ದಾನ ಮಾಡಿದ ಪ್ರಕಾರ ದೇವರು ನಮ್ಮನ್ನು ನಡೆಸ್ತಾರೆ. ಇವತ್ತು ನಾವು ಯಾರಿಗೂ ಭಯಪಡುವಂಥದ್ದು ಅವಶ್ಯಕತೆಯು ನಮ್ಮ ಜೀವಿತದಲ್ಲಿ ಇಲ್ಲ. ಯಾವ ಕಷ್ಟಗಳಿಗೂ, ಯಾವುದೇ ಹೋರಾಟಗಳಿಗೂ, ಯಾವುದೇ ಮನುಷ್ಯರಿಗೂ, ಯಾವುದೇ ಶತ್ರುಗಳಿಗೂ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರನ್ನು ನಾವು ಪ್ರತಿದಿನವೂ ಸಹ ದೇವರನ್ನು ದೃಷ್ಟಿಸಿ ನಾವು ವಾಕ್ಯದ ಮುಖಾಂತರ ಅವರನ್ನು ಹುಡುಕುವಾಗ, ನಾವು ಅವರ ಜೊತೆಯಲ್ಲಿ ನಾವು ಬಾಳುವಾಗ ನಮಗೆ ಯಾವುದೇ ಥರದ ಭಯವೂ ಆಗುವುದಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ಸಹ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಿ, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ತೀರಿ, ಅಜ್ಜಿ ತಾತ ಬಗ್ಗೆ ಯೋಚನೆ ಮಾಡ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಭಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತದೆ. ಯಾಕೆ ಇರುತ್ತೆ ಅಂತಂದರೆ, ಸೈತಾನು ನಮ್ಮನ್ನು ಭಯದಿಂದ ಪ್ರತಿಯೊಂದು ಕಷ್ಟಗಳಲ್ಲೂ ಆತನು ಬಂದು ನಮ್ಮನ್ನು ಎದುರಿಸ್ತಾ ಇರ್ತಾನೆ. ಅದಕ್ಕೆ ನೋಡಿ, ಆ ಪೇತ್ರನು ಆ ದೋಣಿಯಲ್ಲಿ ಆತನು ದೇವರೇ ನೀನೇ ಆಗಿದ್ರೆ ನಾನೇ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆ ಸಮುದ್ರದ ಒಂದು ಅಲೆಯ ಮೇಲೆ, ನೀರಿನ ಮೇಲೆ ನಡ್ಕೊಂಡು ಬರುವಾಗ ದೇವರು ಪೇತ್ರನು ನೀನೇ ಆಗಿದ್ರೆ ನನ್ನನ್ನು ನೀರಿನ ಮೇಲೆ ನಡೆಯುವಂತೆ ಆಜ್ಞೆ. ದೇವರು 100% ಆಗಿ ನೀನು ಬಾ ಅಂತ ಹೇಳ್ತಾರೆ. ಆದರೆ ಅವನೇನು ಮಾಡ್ತಾನೆ, ಬರ್ತಾನೆ ನೀರಿನ ಮೇಲೆ ಒಂದು 3-4 ಹೆಜ್ಜೆ ಇಟ್ಕೊಂಡು ಬರ್ತಾನೆ ನಂಬಿಕೆಯಿಂದ. ಯಾವಾಗ ಯೇಸು ಸ್ವಾಮಿ ಮುಖವನ್ನು ನೋಡಿ ನಡ್ಕೊಂಡು ಬರುವಾಗ ಆತನು ಸರಿಯಾದ ರೀತಿಯಲ್ಲಿ ನಡೀತಾ ಇರ್ತಾನೆ.